ಉಡುಪಿ ಜಿಲ್ಲಾ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ, ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನೆ, ಕುಂದಾಪುರ ತಾಲೂಕು ಪಂಚಾಯತ್ ಬಂಡಾರ್ ಕಾರ್ಸ್ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಕುಂದಾಪುರ ಬಂಡಾರ್ ಕಾರ್ಸ್ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಮೇಳಕ್ಕೆ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಹಾಗೂ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಜಂಟಿಯಾಗಿ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಉದ್ಯೋಗ ಮೇಳಕ್ಕಾಗಿ ವಿವಿಧ ಇಲಾಖೆಯವರು ಕಳೆದ 10-15 ದಿನಗಳಿಂದ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಸುಮಾರು 80ಕ್ಕೂ ಮಿಕ್ಕಿ ಕಂಪನಿಗಳು ಭಾಗಿಯಾಗಿದ್ದಾರೆ. ಇದು ಯುವಕ ಯುವತಿಯರಿಗೆ ಉತ್ತಮ ಅವಕಾಶ. ಇದನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಆಯ್ಕೆಯಾದವರು ಉದ್ಯೋಗಕ್ಕೆ ಸೇರಿ ಅನುಭವ ಸಿಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಂಡಾರ್ ಕಾರ್ಸ್ ಕಾಲೇಜಿನ ವಿಶ್ವಸ್ತ ಮಂಡಳಿಯ ಉಪಾಧ್ಯಕ್ಷ ಶಾಂತಾರಾಮ್ ಪ್ರಭು, ಕಾಲೇಜಿನ ಆಡಳಿತ ಮಂಡಳಿ ಕಾರ್ಯದರ್ಶಿ US ಶೈನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರು ಸಾಧಾರಣ ಒಂದು 10-15 ದಿನದಿಂದ ಈ ಕೆಲಸದಲ್ಲಿ ಸತತವಾಗಿ ಒಂದು ಪ್ರಯತ್ನವನ್ನು ಮಾಡಿ ಸುಮಾರು ಒಂದು 89 ಕಂಪನಿಯವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ಅನೇಕ ಯುವಕರು ಉದ್ಯೋಗಾಕಾಂಕ್ಷಿಯಾಗಿ ಇವತ್ತು ಬಂದಿದ್ದಾರೆ. ಇವತ್ತಿನ ಈ ಉದ್ಯೋಗ ಮೇಳವನ್ನು ಎಲ್ಲರೂ ತಾವು ಪ್ರಯೋಜನ ಪಡ್ಕೊಳ್ಬೇಕು. ಅದರೊಟ್ಟಿಗೆ ಉದ್ಯೋಗವನ್ನು ಸಹ ತಮಗೆ ಸಿಗುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಳ್ಬೇಕು ಅಂತೇಳಿ ಹೇಳ್ತಾ, ತಾವು ಈ ಪ್ರಯೋಜನವನ್ನು ಸಂಪೂರ್ಣ ಉಪಯೋಗಿಸ್ಕೊಳ್ಬೇಕು. ತಮಗೂ ಒಂದು ಅನುಭವ. ಅಖಂಡ ಕುಂದಾಪುರ ತಾಲೂಕಿನಲ್ಲಿ ಶಿಕ್ಷಣ ಸೇವೆಯಲ್ಲಿ ಶ್ರಮ ವಹಿಸ್ತಾ ಇರುವಂಥ ಬಂಡಾರ್ ಕಾರ್ಸ್ ಕಾಲೇಜಿನ ಈ ನೆರವಿನೊಂದಿಗೆ ಅಥವಾ ಅವರ ವ್ಯವಸ್ಥೆಯಲ್ಲಿ ಈ ಉದ್ಯೋಗ ಮೇಳ ನಡೀತಾ ಇದೆ. ನಮಗೆ ಇಲ್ಲಿರುವ ಮೇಲ್ಗಡೆ ಇರುವಂಥ ಇಲಾಖೆಗಳು, ರೂರಲ್ ಮಿನಿಸ್ಟ್ರಿಯಿಂದ ಹಿಡಿದು ಈ ಎಲ್ಲ ಇಲಾಖೆಗಳ ಉದ್ದೇಶ ಉದ್ಯೋಗ ಸೃಷ್ಟಿ ಅಂತ ಆಗಬೇಕಿತ್ತು ಅಂತ ಇರುವುದು. ಅಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿ ಜಿಲ್ಲಾ ಪಂಚಾಯತ್ನಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ನಮಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದ ಸಂಸ್ಥೆಗಳು ಕನಿಷ್ಠ ಉದ್ಯೋಗ ಮೇಳಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಖುಷಿಯ ವಿಷಯವೇ. ಮಕ್ಕಳಿಗೆ ಕೆಲವೊಮ್ಮೆ 1000 ಜನ ಭಾಗವಹಿಸೋದಲ್ಲಿ ಒಂದು 10% ಆದರೂ ಆಯ್ಕೆ ಆದರು ಅಂತೇಳಿ ಹೇಳಿದ್ರೆ ಅದು ಒಳ್ಳೆ ರಿಸಲ್ಟ್ ಅಂತ ಲೆಕ್ಕ. ಬಹುಶಃ ಇಲ್ಲಿ ಭಾಗವಹಿಸಿದ ಸಂಸ್ಥೆಗಳು ಆಯ್ಕೆ ಮಾಡಿ ಕರೆದಂಥ ಶಾಸಕರ ಶ್ರಮದಿಂದ ಸ್ವಲ್ಪ ಹೆಚ್ಚೇ ರಿಸಲ್ಟ್ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇದೆ.